ಸತ್ಯ ಹರಿಶ್ಚಂದ್ರ ಮತ್ತು ಚಂದ್ರಮತಿಯ ಸಂಭಾಷಣೆ. ತನ್ನ ಮಗನನ್ನು ಕಳೆದುಕೊಂಡ ಲೋಹಿತಾಶನ ಮುಂದೆ ಯಾವ ರೀತಿ ತನ್ನ ತಾಯಿ ಮತ್ತು ತನ್ನ ಸತ್ಯ ಹರಿಶ್ಚಂದ್ರನು ಹೇಗೆ ವ್ಯಕ್ತಪಡಿಸುತ್ತಾಳೆ ಎಂಬುದೇ ನನ್ನ ಮುಖನದಿ ಪಾತ್ರ. ಇಲ್ಲಿ ನಿಂತರೆ ಚಂದ್ರಮತಿ, ಇಲ್ಲಿ ನಿಂತರೆ ಸತ್ಯ ಹರಿಶ್ಚಂದ್ರ, ಇಲ್ಲಿ ನಿಂತರೆ ಬಾಹುಕ, ಇಲ್ಲಿ ನಿಂತರೆ ತ್ರಿಮೂರ್ತಿಗಳು. ಅಯ್ಯೋ ಮರಿದೆಯಾ ಕಂದ, ಲೋಹಿತಾಶ್ವ ಮರಿದೆಯಾ? ನಿನ್ನೊಡನೆ ಮಾತನಾಡುವ ನಾಲಿಗೆಯೂ ಬಿದ್ದು ಹೋಯಿತೆ. ಅಯ್ಯೋ ಕಂದ, ಹಾಲುಳಿಸಿದ ಕೈಗಳಿಂದಲೇ ನಿನಗೆ ಬೆಂಕಿ ಹೆಚ್ಚಬೇಕಾಯಿತೆ. ಅಯ್ಯೋ ಕ್ಷಮಿಸು ಕಂದ, ಈ ತಾಯಿಯಾದ ನನ್ನನ್ನು ಕ್ಷಮಿಸು ಕಂದ. ಯಾರು ಈ ರಾತ್ರಿ ಹೊತ್ತು ಸ್ಮಶಾನ ಕಾಯುತ್ತಿರುವ ಈ ವೇಳೆಯಲ್ಲಿ ನನಗೆ ತಿಳಿದು ಬಂದ ನೀನು ಯಾರು? ಇಲ್ಲಿ ಹೆಣವನ್ನು ಸುಡಬೇಕಾದರೆ ಹಕ್ಕಿ, ಹಣ, ಬಟ್ಟೆಯನ್ನು ಕೊಡಬೇಕಾಗುತ್ತದೆ. ಅದಿಲ್ಲದೆ ಯಾವ ಹೆಣವನ್ನು ಸುಡಲಾಗದು. ತೆಗೆ ಇನ್ನ ಹೆಣವನ್ನು ತೆಗೆ. ಪುಣ್ಯಾತ್ಮ, ನಾನು ಹೆಣವನ್ನು ಕಳೆದುಕೊಂಡವನ. ಇವನಿಗೆ ಯಾರೂ ಗತಿಯಿಲ್ಲ. ಆದ್ದರಿಂದ ತಾಯಿಯಾದ ನಾನೇ ಹೆಣವನ್ನು ತಂದಿರುವೆ. ಹಿಂದೆ ನಿನ್ನ ಕಷ್ಟಾದಿರಿವು ನನಗೆ ಆಗುತ್ತದೆ. ಆದರೆ ನಾನಿಲ್ಲಿ ಸ್ವತಂತ್ರನಲ್ಲ. ಇಲ್ಲಿ ಹೆಣವನ್ನು ಸುಡಬೇಕಾದರೆ ಹಕ್ಕಿ, ಹಣ, ಬಟ್ಟೆಯನ್ನು ಕೊಡಬೇಕಾಗುತ್ತದೆ. ಆದರೆ ನನ್ನ ಒಡೆಯನಿಗೆ ಸಲ್ಲಬೇಕಾದ ಹಕ್ಕಿ, ಹಣವನ್ನು ನಾ ಬಿಡಬಲ್ಲೆ. ಆದರೆ ನನ್ನ ಒಡೆಯನಿಗೆ ಮಾತ್ರ ಕೊಡಲೇಬೇಕಾಗುತ್ತದೆ. ಆದ್ದರಿಂದ ನಿನ್ನ ಹೆಣವನ್ನು ಬೇರೆಲ್ಲಾದರೂ ತೆಗೆದುಕೊಂಡು ಹೋಗುತ್ತಾಯಿ. ಕುಮಾರ ಲೋಹಿತ, ಏಕಚಕ್ರಾಧಿಪತಿಯನ್ನಾಗಿ ಸಕಲ ಸಾಮ್ರಾಜ್ಯವನ್ನು ಮಾಡಬೇಕಾದ ನಿಮಗೆ ಈ ಸ್ಮಶಾನದಲ್ಲಿ ಒಂದಿಷ್ಟು ಸ್ಥಳ ಹೊಂದಬೇಕಾಯಿತೆ. ಹಿಂದೆ ನಿನ್ನ ಮಾತೊಂದು ವಿಚಿತ್ರವಾಗಿದೆ. ಈ ಕ್ಷಣದ ಮುಂದೆ ನೀನು ಅನಾಥಿ ಎಂದೆ. ಆದರೆ ಈಗ ನಿನ್ನ ಮಗ ರಾಜನಾಗಬೇಕು ಎನ್ನುತ್ತಿದ್ದೆ. ನಿನ್ನ ಮಾತೊಂದು ಅರ್ಥವಾಗುತ್ತಿಲ್ಲ. ಹೌದು ಸ್ವಾಮಿ, ಸಪ್ತ ದ್ವೀಪ ಸುಂದರಿಯನ್ನು ಹಾಡುತ್ತಿದ್ದ ಶ್ರೀ ಹರಿಶ್ಚಂದ್ರರ ಪತ್ನಿ ನಾನು. ನಮ್ಮ ಏಕಪುತ್ರ ಮಾತ್ರ ನೀವು. ಹರಿಶ್ಚಂದ್ರ, ಇದ್ದೊಬ್ಬ ಮಗನನ್ನು ಕಳೆದುಕೊಂಡೆಯಾ? ಸೂರ್ಯವಂಶ ಕೊನೆಯಾಗಿ ಹೋಯಿತೆ. ನೀವು ಸ್ವಾಮಿ ನನ್ನ ಪತಿಯನ್ನು ಬಲ್ಲಿರಾ? ಬಲ್ಲೆ, ಚೆನ್ನಾಗಿ ಬಲ್ಲೆ. ಸಕಲ ಐಶ್ವರ್ಯವನ್ನು ದಾನ ಮಾಡಿ ಸತ್ಯಸುಂದರನ್ನು ಹಾಳು ಮಾಡಿದ ಚಾಂಡಾಲವನ್ನು. ಸಾಕು ನಿಲ್ಲಿಸಿ. ನಿಮ್ಮ ಈ ಕಠೋರ ಮಾತುಗಳನ್ನು ನಾ ಕೇಳ. ಅವರನ್ನು ಹೀಯಾಯಿತು ನಿನಗೆ ಅವರ ಸತ್ಯ ಶ್ರೇಷ್ಠತೆ ಇನ್ಯಾವುದು ತಿಳಿಯದೆ. ಸರಿ, ಸತ್ಯ ಹರಿಶ್ಚಂದ್ರನಾಗಿ ಸತ್ಯಾಗಿದ್ದ ಮೇಲೆ ಈ ಸ್ಮಶಾನದ ತೆರಿಗೆಯನ್ನು ಕೊಡಲಾರದಷ್ಟೇನು ನಿರ್ಗತಿಗಳಲ್ಲ. ಹೋಗು, ಹಣವನ್ನು ತೆಗೆದುಕೊಂಡು ಬಾ. ಕೊಡದಿದ್ದಲ್ಲಿ ಆ ಮಾಂಗಲ್ಯವನ್ನು ಮರೆಯಲು ಸರಿ. ಹಣವನ್ನು ತೆಗೆದುತ್ತಾ. ನನ್ನ ಮಾಂಗಲ್ಯ ನನ್ನ ಪತಿಯ ಬೇರಾರಿಗೂ ಕಾಡದೆ ಎಂದು ಹೇಳಿದ ಋಷಿಮುನಿಗಳ ಮಾತೇ ಸುಳ್ಳಾಯಿತೆ. ದವಾಯಿ ಸ್ಮಶಾನದ ಕಾವಲು. ಹೌದು ಸ್ವಾಮಿ, ಇವರೇ ನನ್ನವರು ಸ್ವಾಮಿ. ಪ್ರಭು, ಇವರೇ ನನ್ನವರು. ಹಣ ಬೇಡ ಚಂದ್ರಮತಿ, ಹಡುವುದರಿಂದ ಯಾವ ಪ್ರಯೋಜನವಿಲ್ಲ. ಹೋಗು, ಆದಷ್ಟು ಬೇಗ ಎಲ್ಲಾದರೂ ಹಣವನ್ನು ತೆಗೆದುಕೊಂಡು ಬಾ. ಹಾಗಲೇ ಪ್ರಭು, ಆದಷ್ಟು ಬೇಗನೆ ಬರುವೆ. ಅದೋ ಕಾಶಿರಾಜನ ಮಗನನ್ನು ಕೊಂದ ಹೆಣ್ಣುಗಳು ಇಲ್ಲಿ ತಿರುಗಾಡುತ್ತಿದ್ದಾಳೆ. ಅವಳಿಗೆ ಮರಣದಂಡನೆ ವಿಧಿಸಲಾಗಿದೆ. ಹರಿಶ್ಚಂದ್ರ, ಕಡಿ ಅವಳ ತಲೆಯನ್ನು, ತೆಗೆದುಕೋ ಈ ಖಡ್ಗವನ್ನು. ಇದು ಕಲಸವನ್ನು ಕೊಟ್ಟ ಈ ಭಾವುಕನ ಆಜ್ಞೆ. ಓ ಪರಮೇಶ್ವರ, ನಾನು ಎಲ್ಲವನ್ನೂ ಕಳೆದುಕೊಂಡೆ. ಆದರೂ ಅಳಬೇಕೆನಿಸಲಿಲ್ಲ. ಆದರೆ ನನ್ನ ಸತಿ ಪತಿವ್ರತೆಯಾದ ನನ್ನ ಹೆಂಡತಿಯನ್ನು ನಾನು ತಲೆ ಕಡಿಬೇಕೆ? ಎಲ್ಲಾದರೂ ಉಂಟೆ? ಕೈಯೇ ಹಾಡಿಸು, ಸತ್ಯವನ್ನು ಮಾತ್ರ ಬಿಡಬೇಡ. ಓ ಕಾಶಿ ವಿಶ್ವನಾಥನೇ, ನಾನು ಎಂತಹ ಒಂದು ದುರ್ವಿಧಿಗೆ ಬಂದಿದ್ದೇನೆ. ತನ್ನ ಪ್ರತಿಯಿಂದಲೇ ನನಗೆ ಮರಣವೇ, ಅದು ಪರಮೇಶ್ವರನ್ನು ವಾಸಿಸುವ ಸ್ಥಳದಲ್ಲೇ ನನಗೆ ಮರಣವೇ. ಸತ್ಯವನ್ನು ಉಳಿಸಿಕೊಳ್ಳಿ ಸ್ವಾಮಿ, ಸತ್ಯವನ್ನು ಉಳಿಸಿಕೊಳ್ಳಿ. ಕಡಿಯಲಿ ಮುಂದಾಗಿ. ಓ ದೇವರೇ, ನನ್ನ ಜೀವನವೇ ನನ್ನ ಸತ್ಯ. ನಾನು ಇಂಥ ಭಾವನೆಯಿಂದಲೇ ಕಡಿಯಲು ಮುಂದಾಗುತ್ತೇನೆ. ಓ ಪರಮೇಶ್ವರ, ನಿಲ್ಲು ಹರಿಶ್ಚಂದ್ರ, ನಿಲ್ಲು. ನೀವು ನಿಮ್ಮ ತ್ರಿಮೂರ್ತಿಗಳು ಇಲ್ಲಿ ನಾವು ಬಂದಿದ್ದೇವೆ. ನಿನ್ನ ಸತ್ಯ, ಸಂಧತೆ, ಶ್ರೇಷ್ಠತೆಯನ್ನು ಮೆಚ್ಚಿ ಈ ತ್ರಿಮೂರ್ತಿಗಳು ನಿನಗಾಗಿ ಬಂದಿದ್ದೇವೆ. ನಿನ್ನ ಸತ್ಯಂ, ಶಿವಂ, ಸುಂದರಂ ಎಂಬುದನ್ನು ನೀನು ಜಗತ್ತಿಗೆ ತೋರಿಸಿಕೊಟ್ಟೆ. ನೀನು ಕಳೆದುಕೊಂಡ ಎಲ್ಲವೂ ನಿನಗೆ ಪ್ರಾಪ್ತಿಯಾಗಲಿ, ನಿನಗೆ ಶುಭವಾಗಲಿ.